ನಮಸ್ಕಾರ. ನಾನು ಡಾಕ್ಟರ್ ನಳಿನಿ ಬೆಂಗೇರಿ, ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ರಾಜನಗರ್, ಹುಬ್ಬಳ್ಳಿ. ನಾನಿವತ್ತು ಸಾಮಾಜಿಕ ಸಮೂಹಗಳನ್ನು ಕುರಿತು ಸ್ವಲ್ಪ ವಿಷಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಾಮಾಜಿಕ ಸಮೂಹಗಳು ಅಂದರೆ ಏನು, ಸಮೂಹಗಳ ಬಗ್ಗೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳೇನು, ಹಾಗೂ ಸಾಮಾಜಿಕ ಸಮೂಹಗಳ ಪ್ರಮುಖ ಲಕ್ಷಣಗಳಾವುವು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಾಮಾಜಿಕ ಸಮೂಹಗಳು ಅಂದರೆ ಏನು ಅಂತ. ಅರಿಸ್ಟೋಟಲ್ ಎಂಬ ತತ್ವಜ್ಞಾನಿ ಮಾನವ ಸಾಮಾಜಿಕ ಪ್ರಾಣಿ ಅಂತ ಹೇಳ್ತಾನೆ. ಅಂದರೆ ಮಾನವ ಸಮಾಜದಲ್ಲಿಯೇ ಹುಟ್ಟಿ ಸಮಾಜದಲ್ಲಿಯೇ ಬೆಳೆಯುವಂತಹ ವ್ಯಕ್ತಿ. ಅವನು ಒಂಟಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇತರರ ಮಧ್ಯೆಯೇ ಬದುಕಬೇಕು, ಸಮೂಹಗಳಲ್ಲಿಯೇ ವಾಸ ಮಾಡಬೇಕು. ಹಾಗಾಗಿ ಅವನು ಸಮಾಜದಲ್ಲಿ ವಿವಿಧ ಸಮೂಹಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಾನೆ. ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಹಲವಾರು ಸಮೂಹಗಳನ್ನು ಮಾನವ ಕಟ್ಕೊಳ್ತಾನೆ ಅಂತ. ಹೀಗಾಗಿ ಈ ಸಾಮೂಹಿಕ ಜೀವನ ಅನ್ನೋದು ಮಾನವನ ಜೀವನದಲ್ಲಿ ತುಂಬ ಸಹಜವಾದದ್ದು, ಸಹಜ ಪ್ರವೃತ್ತಿ ಅಂತ ಹೇಳ್ತಾರೆ. ಆದರೆ ಈ ಸಾಮೂಹಿಕ ಜೀವನ ಅಥವಾ ಸಮೂಹಗಳಲ್ಲಿ ವಾಸಿಸೋದೇನಿದೆ ಕೇವಲ ಮಾನವನಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರಾಣಿಗಳಲ್ಲಿಯೂ ಕೂಡ ನಾವು ಸಮೂಹ ಜೀವನವನ್ನು ಕಾಣಬಹುದಾಗಿದೆ. ಪ್ರಾಣಿ, ಪಕ್ಷಿ ಹಾಗೂ ಕೀಟಗಳು ಸಹ ಯಾವಾಗಲೂ ಕೂಡ ಸಾಮೂಹಿಕ ಜೀವನವನ್ನೇ ನಡೆಸ್ತವೆ. ಹೀಗಾಗಿ ಜೀವಿಗಳಿಗೆಲ್ಲ ಸಮೂಹ ಜೀವನ ಅವಶ್ಯಕ ಹಾಗೂ ಅನಿವಾರ್ಯವೂ ಕೂಡ ಆಗಿರುತ್ತೆ. ಮಾನವ ತನ್ನ ಜೀವನದುದ್ದಕ್ಕೂ ಒಂದಿಲ್ಲ ಒಂದು ಸಮೂಹದ ಸದಸ್ಯನಾಗಿರ್ತಾನೆ. ಅವನು ತನ್ನ ದಿನನಿತ್ಯದ ಜೀವನವನ್ನು ಕುಟುಂಬ, ನೆರೆಹೊರೆ, ಶಾಲೆ, ಕಾಲೇಜು ಮುಂತಾದ ಹಲವಾರು ಸಮೂಹಗಳಲ್ಲಿ ಕಳೀತಾನೆ. ಈ ಸಮೂಹಗಳ ಸದಸ್ಯನಾಗಿದ್ದುಕೊಂಡು ಇತರ ಸದಸ್ಯರೊಡನೆ ಅಂದರೆ ಸಮಾಜದ ಇತರ ಜನರೊಡನೆ ಪರಸ್ಪರ ಕ್ರಿಯೆಗಳಲ್ಲಿ ತೊಡಗ್ತಾನೆ ಮಾನವ. ಇಂತಹ ಪರಸ್ಪರ ಕ್ರಿಯೆಯಿಂದಾಗಿಯೇ ಸದಸ್ಯರಲ್ಲಿ ಸಾಮಾಜಿಕ ಸಂಬಂಧಗಳು ಉಂಟಾಗುತ್ತೆ. ಅಲ್ಲದೆ ಉಳಿದ ಸದಸ್ಯರೊಡನೆ ಬೇರೆ ಬೇರೆ ವಿಷಯಗಳ ಕುರಿತು ಚರ್ಚೆ ಮಾಡ್ತಾನೆ ಮಾನವ. ಹೀಗಾಗಿ ಅವನ ಜ್ಞಾನ ಅಭಿವೃದ್ಧಿಯಾಗುವುದಲ್ಲದೆ ಅವನ ದೃಷ್ಟಿಕೋನ ಕೂಡ ವಿಶಾಲವಾಗುತ್ತೆ. ಇದರಿಂದಾಗಿ ಅವನ ವ್ಯಕ್ತಿತ್ವವೂ ವಿಕಸನ ಹೊಂದುತ್ತೆ. ಇವಾಗ ಮಾನವ ದೇಹ ಬೆಳೀಲಿಕ್ಕೆ ನೀರು, ಆಹಾರ ಮುಂತಾದವುಗಳು ಹೇಗೆ ಅವಶ್ಯಕವೋ ಹಾಗೆಯೇ ಮಾನವನ ವ್ಯಕ್ತಿತ್ವ ರಚನೆಯಾಗಬೇಕಾದ್ರೆ, ವ್ಯಕ್ತಿತ್ವ ನಿರ್ಮಾಣವಾಗಬೇಕಾದ್ರೆ ಹಲವಾರು ಸಮೂಹಗಳ ಸಂಪರ್ಕದಿಂದ ಮಾತ್ರ ಸಾಧ್ಯ. ಅಂದರೆ ಅವನು ಹಲವಾರು ಸಮೂಹಗಳಲ್ಲಿಯೇ ಬೆಳಿಬೇಕು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿಕ್ಕೆ. ಮಾನವನ ಸರ್ವಾಂಗೀಣ ವ್ಯಕ್ತಿತ್ವದ ಬೆಳವಣಿಗೆಯು ಅವನು ಸದಸ್ಯನಾಗಿರುವ ಸಮೂಹವನ್ನು ಅವಲಂಬಿಸಿರುತ್ತೆ. ಅಂದರೆ ಅವನು ಯಾವ ಯಾವ ಸಮೂಹಗಳ ಸಂಪರ್ಕಕ್ಕೆ ಬರ್ತಾನೆ ಆ ಒಂದು ಸಮೂಹಗಳ ಪ್ರಭಾವದಿಂದ ತನ್ನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬೆಳೆಸಿಕೊಳ್ಳಲಿಕ್ಕೆ ಮಾನವನಿಗೆ ಅನುಕೂಲವಾಗುತ್ತೆ. ಹಾಗಾದರೆ ಸಮೂಹ ಅಂದರೆ ಏನು ಎಕ್ಸಾಕ್ಟ್ಲಿ? ವಾಟ್ ಯು ಮೀನ್ ಬೈ ಎ ಗ್ರೂಪ್ ಅಂತ. ಸಾಮಾನ್ಯ ಅರ್ಥದಲ್ಲಿ ಒಂದು ಸಮೂಹ ಅಂತಂದರೆ ಒಂದಕ್ಕೊಂದು ಸಮೀಪವರ್ತಿಗಳಾದ ಯಾವುದೇ ಘಟಕಗಳು ಅಂತ ಹೇಳ್ತಾರೆ. ಒಂದಕ್ಕೊಂದು ಸಮೀಪವರ್ತಿಗಳಾದ ಯಾವುದೇ ಘಟಕಗಳು ಅಂದರೆ ಒಂದಕ್ಕೊಂದು ಹತ್ತಿರವಿರುವಂತಹ ಘಟಕಗಳು ಅಥವಾ ವಸ್ತುಗಳ ಗುಂಪನ್ನು ಸಮೂಹ ಅಂತ ಕರೀತಾರೆ. ಉದಾಹರಣೆಗೆ ಮನೆಗಳ ಸಮೂಹ, ಮರಗಳ ಸಮೂಹ ಅಂಥೇಳಿ ನಾವು ಹೇಳ್ಬೋದು. ಇದು ಸಾಮಾನ್ಯ ಅರ್ಥದಲ್ಲಿ ಒಂದು ಗುಂಪು ಅಥವಾ ಸಮೂಹ ಅಂದರೆ ಏನು ಅಂತ. ಹಾಗೆಯೇ ಇಬ್ಬರು ವ್ಯಕ್ತಿಗಳು ಅಥವಾ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಒಂದು ಕಡೆ ಸೇರಿದರೆ ಅದನ್ನು ಕೂಡ ಸಮೂಹ ಅಂಥೇಳಿ ನಾವು ಕರೀಬಹುದು. ಆದರೆ ಸಮಾಜಶಾಸ್ತ್ರದಲ್ಲಿ ಸಮೂಹ ಅನ್ನೋ ಪದಕ್ಕೆ ಒಂದು ನಿರ್ದಿಷ್ಟವಾದಂತಹ ಅರ್ಥ ಇದೆ. ಕೇವಲ ಕೆಲವು ಜನರು ಒಂದು ಕಡೆ ಸೇರಿದಾಗ ಅದನ್ನು ಸಮೂಹ ಅಂತ ಕರೀಲಿಕ್ಕೆ ಬರೋದಿಲ್ಲ. ಹಾಗಾದರೆ ಎಂತಹ ಗುಂಪುಗಳನ್ನು ಸಮೂಹ ಅಂತ ಕರಿತೇವೆ ಅಂದರೆ ಯಾವಾಗ ಜನರು ಪರಸ್ಪರರೊಡನೆ ವ್ಯವಹರಿಸುವ ಅಥವಾ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ತೊಡಗಿದ ಜನರು ಒಂದುಗೂಡುತ್ತಾರೋ ಆಗ ಅದನ್ನು ನಾವು ಸಮೂಹ ಅಂತ ಕರಿತೇವೆ. ಉದಾಹರಣೆಗೆ
ಒಂದೇ ವೃತ್ತಿಯಲ್ಲಿ ತೊಡಗಿದ ಜನರು, ಒಂದೇ ರೀತಿಯ ವ್ಯಾಪಾರದಲ್ಲಿ ತೊಡಗಿದ ಜನರು, ಹಾಗೆಯೇ ಒಂದೇ ಜನಾಂಗಕ್ಕೆ ಸೇರಿದ ಜನರು ಒಂದೇ ಕಡೆ ಸೇರಿದರೆ ಅದನ್ನು ನಾವು ಸಾಮಾಜಿಕ ಸಮೂಹ ಅಂತ ಕರಿಬೋದು. ಯಾಕೆ ಅಂದರೆ ಇಲ್ಲಿ ಸೇರುವ ಜನರ ಮಧ್ಯೆ ಪರಸ್ಪರ ಸಾಮಾಜಿಕ ಪ್ರಕ್ರಿಯೆಗಳು ಅಥವಾ ಅಂತರ್ಕ್ರಿಯೆಗಳಿರುತ್ತೆ, ಹಾಗೆಯೇ ಪರಸ್ಪರ ಅಂತರ್ ಸಂಬಂಧಗಳಿರುತ್ತೆ. ಹೀಗಾಗಿ ಸಮೂಹ ಅಂದರೆ ಬರೀ ಜನರಿದ್ದರೆ ಸಾಲದು, ಆ ಜನರಲ್ಲಿ ಪರಸ್ಪರ ಪ್ರಕ್ರಿಯೆಗಳು ಏರ್ಪಡಬೇಕು, ಹಾಗೆಯೇ ಪರಸ್ಪರ ಸಂಬಂಧಗಳಿರಬೇಕು. ಅಂದಾಗ ಮಾತ್ರ ಅದನ್ನೊಂದು ನಾವು ಸಮೂಹ ಅಂಥೇಳಿ ಕರಿಬಹುದು. ಇದಲ್ಲದೇ ಸಮಾಜಶಾಸ್ತ್ರದ ಅರ್ಥದಲ್ಲಿ ಸಾಮಾಜಿಕ ಬರೀ ಜನರು ಸೇರಿದರೆ ಸಾಮಾಜಿಕ ಸಮೂಹಗಳು ಆಗೋದಿಲ್ಲ. ಆದ್ದರಿಂದ ಪರಸ್ಪರ ಪ್ರಕ್ರಿಯೆ ಅನ್ನೋದು ಸಾಮಾಜಿಕ ಸಮೂಹದ ಒಂದು ಅವಶ್ಯಕ ಅಂಶವಾಗಿದೆ ಅಂತ ಹೇಳ್ಬೋದು. ಪರಸ್ಪರ ಪ್ರಕ್ರಿಯೆಗಳು ಏರ್ಪಟ್ಟಾಗ ಮಾತ್ರ ಸದಸ್ಯರಲ್ಲಿ ಪರಸ್ಪರರ ಬಗ್ಗೆ ಅರಿವು ಅಥವಾ ತಿಳುವಳಿಕೆ ಮೂಡುತ್ತೆ. ಹಾಗೆಯೇ ಪರಸ್ಪರ ಪ್ರಕ್ರಿಯೆ ಮತ್ತು ಪರಸ್ಪರರ ಬಗ್ಗೆ ಅರಿವು ಮೂಡಿದಾಗ ನಾವು ಸಾಮೂಹಿಕ ವರ್ತನೆಯನ್ನು ಅವರಲ್ಲಿ ಕಾಣಬಹುದು. ಸಾಮೂಹಿಕ ವರ್ತನೆಯನ್ನು ಪ್ರೇರೇಪಿಸುತ್ತೆ ಪರಸ್ಪರ ಪ್ರಕ್ರಿಯೆಗಳು. ಒಂದು ಸಮೂಹದ ಸದಸ್ಯರೆಲ್ಲರೂ ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ನಡುವಿನ ವ್ಯತ್ಯಾಸಗಳು ನಾಶವಾಗಿ ಸಂಪೂರ್ಣ ಸಮೂಹವು ಒಬ್ಬ ವ್ಯಕ್ತಿ ಎಂಬಂತೆ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ಸಾಮೂಹಿಕ ವರ್ತನೆಯಲ್ಲಿ ಶ್ರಮ ವಿಭಜನೆಯೂ ಕೂಡ ಸೇರಿಕೊಂಡಿರುತ್ತೆ. ಅಂದರೆ ಸಮೂಹಗಳಲ್ಲಿ ಶ್ರಮ ವಿಭಜನೆ ಕಾರ್ಯಗಳನ್ನು ಹಂಚಿಕೊಂಡು ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ನಾವು ಕಾಣಬಹುದು. ಹೀಗೆ ಒಂದು ಸಾಮಾಜಿಕ ಸಮೂಹ ಅಂದರೆ ಇಬ್ಬರು ಅಥವಾ ಹೆಚ್ಚಿನ ಸಂಖ್ಯೆಯ ವ್ಯಕ್ತಿಗಳಿಂದ ಉಂಟಾಗಿದ್ದು ಅವರ ಉದ್ದೇಶಗಳು ಸಾಮಾನ್ಯವಾಗಿರುತ್ತೆ. ರಾಜಕೀಯ ಪಕ್ಷ, ಕ್ರಿಕೆಟ್ ಕ್ಲಬ್ ಮೊದಲಾದವುಗಳು ಇಂತಹ ಸಾಮಾಜಿಕ ಸಮೂಹಗಳಿಗೆ ಉದಾಹರಣೆಗಳು ಅಂತ ಹೇಳ್ಬೋದು. ಹಾಗೆಯೇ ಪತಿ ಪತ್ನಿಯರೂ ಕೂಡ ಒಂದು ಸಾಮಾಜಿಕ ಸಮೂಹವನ್ನು ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಹೀಗಾಗಿ ಸಾಮಾಜಿಕ ಸಮೂಹಗಳು ಅಂದರೆ ಬರೀ ಜನರಿದ್ದರೆ ಸಾಲದು, ಅಲ್ಲಿ ಪರಸ್ಪರ ಪ್ರಕ್ರಿಯೆಗಳು ಮತ್ತು ಸಂಬಂಧಗಳು ಅವಶ್ಯಕವಾಗಿ ಇರಲೇಬೇಕು ಅಂತ. ಈ ಸಮೂಹಗಳೇನಿದೆ, ಸಾಮಾಜಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದೂ ಆಗಿರಬಹುದು ಅಥವಾ ಗಾತ್ರದಲ್ಲಿ ದೊಡ್ಡದೂ ಆಗಿರಬಹುದು. ಒಟ್ಟಿನಲ್ಲಿ ಇಬ್ಬರಿಗಿಂತ ಹೆಚ್ಚು ಜನರಿರಬೇಕು. ಸೇರಿರುವ ಜನರಲ್ಲಿ ಪರಸ್ಪರ ಸಂಬಂಧ ಮತ್ತು ಪ್ರಕ್ರಿಯೆಗಳು ಏರ್ಪಟ್ಟಿರಬೇಕು. ಅಂದಾಗ ಮಾತ್ರ ನಾವು ಅದನ್ನು ಒಂದು ಸಾಮಾಜಿಕ ಸಮೂಹ ಅಂಥೇಳಿ ಕರಿತೇವೆ. ಈ ಸಾಮಾಜಿಕ ಸಮೂಹಗಳ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ನಾನಿಲ್ಲಿ ನಿಮಗೆ ಒಂದೆರಡು ವ್ಯಾಖ್ಯೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾರ್ಷಲ್ ಜೋನ್ಸ್ ಎಂಬ ಸಮಾಜಶಾಸ್ತ್ರಜ್ಞನ ಪ್ರಕಾರ ಇಬ್ಬರು ಅಥವಾ ಹೆಚ್ಚು ಜನರು ಸೇರಿ ಪರಸ್ಪರ ಆಂತರಿಕ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ಸಾಮಾಜಿಕ ಜೀವನವನ್ನು ಸಾಗಿಸಿದಾಗ ಸಾಮಾಜಿಕ ಸಮೂಹವು ರೂಪುಗೊಳ್ಳುತ್ತದೆ. ಇಲ್ಲಿ ಇಬ್ಬರು ಅಥವಾ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಪರಸ್ಪರ ಆಂತರಿಕ ಸಂಬಂಧಗಳನ್ನು ಹೊಂದಿ ಸಾಮಾಜಿಕ ಜೀವನವನ್ನು ಮಾಡಿದಾಗ ಸಮೂಹ ಏರ್ಪಡುತ್ತೆ ಅಂತ ಹೇಳ್ತಾರೆ ಮಾರ್ಷಲ್ ಜೋನ್ಸ್. ಇನ್ನೊಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞನಾದಂತಹ ಆರ್.ಎನ್. ಮೆಕೈವರ್ ಅವರ ಪ್ರಕಾರ ಪರಸ್ಪರ ಸಾಮಾಜಿಕ ಸಂಬಂಧಗಳನ್ನು ಹೊಂದಲು ಮಾನವರು ಒಂದಾಗಿ ಸೇರುವುದಕ್ಕೆ ಸಾಮಾಜಿಕ ಸಮೂಹ ಅಂಥೇಳಿ ಕರೀತಾರೆ. ಪರಸ್ಪರ ಸಾಮಾಜಿಕ ಸಂಬಂಧಗಳನ್ನು ಹೊಂದಲು ಮಾನವರು ಒಂದಾಗಿ ಸೇರುವುದಕ್ಕೆ ಸಾಮಾಜಿಕ ಸಮೂಹ ಅಂತಾರೆ. ಅಂದರೆ ಸಮೂಹಗಳು ರಚನೆಯಾಗಬೇಕಾದ್ರೆ ಸಾಮಾಜಿಕ ಸಂಬಂಧಗಳು ಅವಶ್ಯಕವಾಗಿ ಇರಲೇಬೇಕು. ಬರೀ ಜನರಿದ್ದರೆ ಸಾಲದು, ಆ ಜನರಲ್ಲಿ ಪರಸ್ಪರ ಸಾಮಾಜಿಕ ಸಂಬಂಧಗಳು ಏರ್ಪಡಲೇಬೇಕು ಅಂತ ಹೇಳ್ತಾರೆ ಆರ್.ಎಂ. ಮೆಕೈವರ್. ಸಾಮಾಜಿಕ ಸಮೂಹಗಳ ವ್ಯಾಖ್ಯೆಗಳನ್ನು ತಿಳ್ಕೊಂಡ ನಂತರ ಸಾಮಾಜಿಕ ಸಮೂಹಗಳಿಗೆ ಕೆಲವೊಂದು ಪ್ರಮುಖ ಲಕ್ಷಣಗಳಿದೆ. ಪ್ರತಿಯೊಂದು ಸಮೂಹವೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಲಕ್ಷಣವನ್ನು ಹೊಂದಿರುತ್ತೆ. ನಾನಿಲ್ಲಿ ಸಾಮಾಜಿಕ ಸಮೂಹಗಳ ಪ್ರಮುಖ ಲಕ್ಷಣಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮೊದಲು ಒಂದೊಂದಾಗಿ ಪಾಯಿಂಟ್ಸನ್ನು ಹೇಳೋಣ, ನಂತರ ಒಂದೊಂದೇ ಪಾಯಿಂಟನ್ನು ವಿವರವಾಗಿ ಚರ್ಚೆ ಮಾಡೋಣ.
ಸಾಮಾಜಿಕ ಸಮೂಹಗಳ ಪ್ರಮುಖ ಲಕ್ಷಣಗಳು ಹೀಗಿವೆ. ನಂಬರ್ 1, ಆಂತರಿಕ ಸಂಬಂಧಗಳು ಮತ್ತು ಪ್ರಕ್ರಿಯೆಗಳು. ನಂಬರ್ 2, ಒಗ್ಗಟ್ಟಿನ ಭಾವನೆ ಅಥವಾ ಐಕ್ಯತೆ. ನಂಬರ್ 3, ನಾವು ಎಂಬ ಭಾವನೆ. ನಂಬರ್ 4, ಸಾಮಾನ್ಯ ಬೇಡಿಕೆ. ನಂಬರ್ 5, ಸಾಮಾನ್ಯ ವರ್ತನೆ ಅಥವಾ ಸಾಮಾನ್ಯ ಚಟುವಟಿಕೆಗಳು. ನಂಬರ್ 6, ಸಾಮಾನ್ಯ ನಿರ್ಬಂಧನೆಗಳು ಅಥವಾ ಸಾಮಾನ್ಯ ನಿಯಮಗಳು, ಕಟ್ಟುಪಾಡುಗಳು ಅಂತ ನಾವು ಹೇಳ್ಬೋದು. ಸೊ ಪ್ರಮುಖವಾಗಿ 6 ಗುಣಲಕ್ಷಣಗಳಿದೆ ಈ ಸಮೂಹಗಳಿಗೆ. ಈ 6 ಲಕ್ಷಣಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಸಮೂಹದ ಮೊದಲನೆಯ ಲಕ್ಷಣ ಆಂತರಿಕ ಸಂಬಂಧಗಳು ಹಾಗೂ ಪ್ರಕ್ರಿಯೆಗಳು, ಇಂಟರಾಕ್ಷನ್ಸ್ ಆ್ಯಂಡ್ ಇಂಟರ್ ರಿಲೇಷನ್ಸ್ ಅಂತ ಹೇಳ್ತೇವೆ. ಪ್ರತಿಯೊಂದು ಸಮೂಹದ ಸದಸ್ಯರೂ ಕೂಡ ಆಂತರಿಕ ಸಂಬಂಧಗಳನ್ನು ಹೊಂದಿರ್ತಾರೆ, ಹಾಗೆ ಅವರಲ್ಲಿ ಪರಸ್ಪರ ಪ್ರಕ್ರಿಯೆಗಳು ಕೂಡ ಏರ್ಪಟ್ಟಿರುತ್ತೆ. ಯಾಕೆ ಅಂದರೆ ಕೇವಲ ಜನರಿದ್ದರೆ ಅದನ್ನು ಸಾಮಾಜಿಕ ಸಮೂಹ ಅಂತ ಕರೀಲಿಕ್ಕಾಗೋದಿಲ್ಲ ಅಂತ ಹೇಳಿದೆ. ಯಾವಾಗ ಸಾಮಾಜಿಕ ಸಮೂಹ ಅಂತ ಕರೆಸ್ಕೊಳ್ಳುತ್ತೆ, ಜನರ ನಡುವೆ ಸಂಬಂಧಗಳು ಮತ್ತು ಪ್ರಕ್ರಿಯೆಗಳು ಏರ್ಪಟ್ಟಿರಬೇಕು, ಅಂದಾಗ ಮಾತ್ರ ಅದು ಸಮೂಹ ಆಗುತ್ತೆ. ಹೀಗಾಗಿ ಸಮೂಹದ ಮೊದಲನೇ ಲಕ್ಷಣ ಏನು ಅಂತಂದರೆ ಜನರ ನಡುವೆ ಪರಸ್ಪರ ಸಂಬಂಧಗಳಿರಬೇಕು, ಹಾಗೆಯೇ ಪರಸ್ಪರ ಪ್ರಕ್ರಿಯೆಗಳು ಕೂಡ ಏರ್ಪಟ್ಟಿರಬೇಕು. ಈ ಆಂತರಿಕ ಸಂಬಂಧ ಮತ್ತು ಪರಸ್ಪರ ಪ್ರಕ್ರಿಯೆಗಳು ಏರ್ಪಡದೇ ಇದ್ದರೆ ಅದು ಖಂಡಿತವಾಗಿಯೂ ಸಾಮಾಜಿಕ ಸಮೂಹ ಅಂತ ಕರೆಸ್ಕೊಳ್ಳೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ಸಿನಿಮಾ ಮಂದಿರಗಳಲ್ಲಾಗಲಿ, ಮಾಲ್ಗಳಲ್ಲಾಗಲಿ, ಮಾರುಕಟ್ಟೆಗಳಲ್ಲಾಗಲಿ ಜನರು ಗುಂಪು ಗುಂಪಾಗಿ ಸೇರಿರ್ತಾರೆ, ಸಮೂಹಗಳಲ್ಲಿರ್ತಾರೆ. ಆದರೆ ಅಂತಹ ಸಮೂಹಗಳನ್ನು ಸಾಮಾಜಿಕ ಸಮೂಹ ಅಂಥೇಳಿ ಕರೀಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅವರ ನಡುವೆ ಯಾವುದೇ ರೀತಿಯ ಆಂತರಿಕ ಸಂಬಂಧಗಳಾಗಲಿ ಪರಸ್ಪರ ಪ್ರಕ್ರಿಯೆಗಳಾಗಲಿ ಏರ್ಪಟ್ಟಿರೋದಿಲ್ಲ. ಹೀಗಾಗಿ ಸದಸ್ಯರಲ್ಲಿರುವ ಪರಸ್ಪರ ಸಂಬಂಧ ಮತ್ತು ಪ್ರಕ್ರಿಯೆಗಳೇ ಸಮೂಹದ ಪ್ರಮುಖ ಅಂಶಗಳು ಅಥವಾ ಪ್ರಮುಖ ಗುಣಲಕ್ಷಣಗಳು. ಎರಡನೇದಾಗಿ ಒಗ್ಗಟ್ಟಿನ ಭಾವನೆ ಅಥವಾ ಐಕ್ಯತೆ ಅಂತ ಕರೀತೀವಿ, ಯೂನಿಟಿ ಆರ್ ಸೋಲಿಡಾರಿಟಿ ಅಂತ. ಸಮೂಹದ ಸದಸ್ಯರಲ್ಲಿ ಯಾವಾಗಲೂ ಒಗ್ಗಟ್ಟು, ಐಕ್ಯತೆ ಇದ್ದೇ ಇರುತ್ತೆ. ಯಾಕೆ ಅಂದರೆ ಅವರಲ್ಲಿ ಪರಸ್ಪರ ಸಂಬಂಧ ಮತ್ತು ಪ್ರಕ್ರಿಯೆಗಳು ಏರ್ಪಡೋದ್ರಿಂದ ಸಹಜವಾಗಿಯೇ ಅವರಲ್ಲಿ ಐಕ್ಯತೆ ಇರುತ್ತೆ, ಪರಸ್ಪರರ ಬಗ್ಗೆ ಅರಿವು, ತಿಳುವಳಿಕೆ ಇದ್ದೇ ಇರುತ್ತೆ. ಹಾಗಾಗಿ ಅವರಲ್ಲಿ ಒಗ್ಗಟ್ಟು ಹೆಚ್ಚಿರುತ್ತೆ. ಯುನಿಟಿ ವಿಲ್ ಬಿ ಮೋರ್ ಇನ್ ಅ ಗ್ರೂಪ್ ಆರ್ ಮೆಂಬರ್ಸ್, ಅಮಂಗ್ ಮೆಂಬರ್ಸ್ ವಿ ಕ್ಯಾನ್ ಸೇ. ಸೊ ಸದಸ್ಯರು ಏನು ಮಾಡ್ತಾರೆ, ಐಕ್ಯತೆ ಇರೋದ್ರಿಂದ ಸಮೂಹದ ಅವಶ್ಯಕತೆಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ತಾರೆ. ಜೊತೆಗೆ ಅವರಲ್ಲಿ ಪರಸ್ಪರ ಐಕ್ಯತೆಯ ಭಾವನೆ ಅಥವಾ ಒಗ್ಗಟ್ಟು ತನ್ನಿಂದ ತಾನೇ ಬೆಳೆದು ಬರುತ್ತೆ. ಯಾಕೆ ತನ್ನಿಂದ ತಾನೇ ಬೆಳೆದು ಬರುತ್ತೆ ಅಂದರೆ ಅವರಲ್ಲಿ ಪರಸ್ಪರರ ಬಗ್ಗೆ ಅರಿವು, ತಿಳುವಳಿಕೆ ಹೆಚ್ಚಾಗಿರೋದ್ರಿಂದ ಒಗ್ಗಟ್ಟು ಅಥವಾ ಐಕ್ಯತೆಯ ಭಾವನೆ ಖಂಡಿತವಾಗಿಯೂ ಬೆಳೆದು ಬರುತ್ತೆ. ಐಕ್ಯತೆ ಅನ್ನೋದು ಸಮೂಹದ ಅಸ್ತಿತ್ವಕ್ಕೆ ಮತ್ತು ನಿರಂತರತೆಗೆ ಅತಿ ಅವಶ್ಯಕ. ಯಾಕೆ ಅಂದರೆ ಒಂದು ಸಮೂಹ ಅಸ್ತಿತ್ವದಲ್ಲಿರಬೇಕು ಅಂದ್ರೂ ಸದಸ್ಯರ ನಡುವೆ ಒಗ್ಗಟ್ಟಿರಬೇಕು, ಐಕ್ಯತೆ ಇರಬೇಕು, ಯಾವುದೇ ಭಿನ್ನಾಭಿಪ್ರಾಯಗಳಿರಬಾರ್ದು. ಹಾಗೆಯೇ ಸಮೂಹದ ನಿರಂತರತೆಗೆ ಅಂದರೆ ನಿರಂತರವಾಗಿ ಸಮೂಹ ಮುಂದುವರಿಬೇಕು, ಅಸ್ತಿತ್ವದಲ್ಲಿರಬೇಕು ಅಂದರೂ ಕೂಡ ಸದಸ್ಯರ ನಡುವೆ ಖಂಡಿತವಾಗಿಯೂ ಒಗ್ಗಟ್ಟು ಅಥವಾ ಐಕ್ಯತೆ ಅನ್ನೋದು ಇರಲೇಬೇಕು. ಇನ್ನು ಮೂರನೆಯ ಲಕ್ಷಣ ನಾವು ನಮ್ಮವರು ಎಂಬ ಭಾವನೆ, ಫೀಲಿಂಗ್ ಆಫ್ ವಿ ಅಂತ ಕರೀತೇವೆ. ಸಮೂಹದ ಸದಸ್ಯರಲ್ಲಿ ಪರಸ್ಪರ ಪ್ರಕ್ರಿಯೆಗಳು ಏರ್ಪಡೋದ್ರಿಂದ ತಾವೆಲ್ಲ ಒಂದೇ ಸಮೂಹಕ್ಕೆ ಸೇರಿದವರು ಅನ್ನುವ ಮನೋಭಾವನೆ ಖಂಡಿತವಾಗಿಯೂ ಸಹಜವಾಗಿ ಮೂಡಿಬರುತ್ತೆ. ಪ್ರತಿಯೊಂದು ಸಮೂಹದ ಸದಸ್ಯರಲ್ಲಿ ಐಕ್ಯತೆಯೂ ಇರುತ್ತೆ. ಪರಸ್ಪರ ಪ್ರಕ್ರಿಯೆ ಮತ್ತು ಐಕ್ಯತೆ ಇರೋದರಿಂದ ಸದಸ್ಯರಲ್ಲಿ ನಾವು ನಮ್ಮವರು ಎಂಬ ಭಾವನೆ, ವಿ ಫೀಲಿಂಗ್ ಏನಿದೆ, ಇದು ಖಂಡಿತವಾಗಿಯೂ ಬೆಳವಣಿಗೆ ಆಗುತ್ತೆ. ನಾವೆಲ್ಲ ಒಂದು ಅನ್ನೋ ಭಾವನೆ ಅವರಲ್ಲಿ ಇರುತ್ತೆ. ನಾವು ಈ ಸಮೂಹಕ್ಕೆ ಸೇರಿದವರು, ಈ ಸಮೂಹದ ಸದಸ್ಯರು, ನಾವೆಲ್ಲ ಒಂದು ಅನ್ನೋ ಭಾವನೆ ಅವರಲ್ಲಿ ಇರುತ್ತೆ. ಯಾಕೆ ಈ ಭಾವನೆ ಬೇಕು ಜನರಲ್ಲಿ? ನಾವು ನಮ್ಮವರು ಅನ್ನೋ ಭಾವನೆ ಯಾವಾಗ ಉಪಯೋಗವಾಗುತ್ತೆ ಅಂದರೆ ಒಂದು ಸಮೂಹ ತೊಂದರೆಯಲ್ಲಿದ್ದಾಗ ಆ ಸದಸ್ಯರಲ್ಲಿ ನಾವು ನಮ್ಮವರು ಅನ್ನೋ ಭಾವನೆ ಇದ್ದರೆ ಅವರೆಲ್ಲ ಒಂದು ಕಡೆ ಸೇರಿ ಆ ತೊಂದರೆಯ ವಿರುದ್ಧ ಹೋರಾಡಿ ಸಮೂಹವನ್ನು ಗೆಲ್ಲಿಸ್ತಾರೆ. ಸಮೂಹ ತೊಂದರೆಯಲ್ಲಿದ್ದಾಗ ಈ ನಾವು ನಮ್ಮವರು ಅನ್ನೋ ಭಾವನೆ
ತುಂಬ ಅವಶ್ಯಕವಾಗಿ ಬೇಕೇ ಬೇಕು. ನಾವೆಲ್ಲರೂ ಒಂದೇ ಎಂಬ ಭಾವನೆ ಜನರಲ್ಲಿ ಮೂಡುವುದರಿಂದ ಆ ಸಮೂಹದಲ್ಲಿ ಐಕ್ಯತೆ ಅಥವಾ ಒಕ್ಕಟ್ಟು ಇನ್ನಷ್ಟು ಕೂಡ ಬಲಗೊಳ್ಳುತ್ತೆ. ಅಂದರೆ ನಾವು ನಮ್ಮವರು ಅನ್ನೋ ಭಾವನೆ ಇದ್ದರೆ ಮಾತ್ರ ಸಮೂಹದಲ್ಲಿ ಐಕ್ಯತೆ ಅಥವಾ ಒಕ್ಕಟ್ಟು ಹೆಚ್ಚಾಗಿ ಬರುತ್ತೆ ಅಂತ. ಸೊ ಇದು ಮೂರನೆಯ ಲಕ್ಷಣ. ಇನ್ನು ನಾಲ್ಕನೇದಾಗಿ ಸಾಮಾನ್ಯ ಬೇಡಿಕೆಗಳು, ಕಾಮನ್ ಇಂಟ್ರೆಸ್ಟ್ ಅಂತ ಹೇಳ್ತೇವೆ. ಅಂದರೆ ಸಮೂಹದ ಸದಸ್ಯರ ಆಸಕ್ತಿಗಳು, ಬೇಡಿಕೆಗಳು, ಗುರಿ, ಉದ್ದೇಶಗಳೇನಿದೆ ಯಾವಾಗಲೂ ಸಾಮಾನ್ಯವಾಗಿರುತ್ತೆ ಅಂತ. ಅಂದರೆ ಸಾಮಾನ್ಯ ಉದ್ದೇಶಗಳನ್ನು ಇಟ್ಕೊಂಡೇ ಅವರು ಆ ಉದ್ದೇಶಗಳ ಈಡೇರಿಕೆಗಾಗಿ ಯಾವಾಗಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇದಲ್ಲದೆ ಸಮೂಹದ ಸದಸ್ಯರ ಆದರ್ಶಗಳು ಮತ್ತು ಮೌಲ್ಯಗಳು ಕೂಡ ಸಾಮಾನ್ಯವಾಗಿರುತ್ತೆ. ಹೀಗೆ ಸದಸ್ಯರ ಬೇಡಿಕೆಗಳು ಸಾಮಾನ್ಯವಾಗಿರೋದ್ರಿಂದ ಅವರು ತಮ್ಮಲ್ಲಿಯ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸ್ತಾರೆ. ಯಾವ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಆ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರ ತಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಗ್ಗಟ್ಟಿನಿಂದ ಕಾರ್ಯ ಮಾಡಿ ಆ ಒಂದು ಗುರಿಯನ್ನು ಸಾಧನೆ ಮಾಡ್ತಾರೆ. ಇನ್ನು ಐದನೇದಾಗಿ ಸಾಮಾನ್ಯ ವರ್ತನೆ ಅಥವಾ ಚಟುವಟಿಕೆಗಳು ಅಂತ ಹೇಳ್ತೇವೆ. ಅಂದರೆ ಕಾಮನ್ ಆ್ಯಕ್ಟಿವಿಟೀಸ್ ಅಂತ. ಸೊ ಸಮೂಹದ ಸದಸ್ಯರ ಬೇಡಿಕೆಗಳು, ಆಸೆ ಆಕಾಂಕ್ಷೆಗಳು ಅಥವಾ ಗುರಿ ಉದ್ದೇಶಗಳು ಒಂದೇ ಆಗಿರೋದ್ರಿಂದ, ಸಾಮಾನ್ಯವಾಗಿರೋದ್ರಿಂದ ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಸದಸ್ಯರೆಲ್ಲ ಒಂದೇ ರೀತಿಯ ಚಟುವಟಿಕೆಗಳಲ್ಲಿ ತೊಡಗ್ತಾರೆ, ಒಂದೇ ರೀತಿಯ ವರ್ತನೆಗಳಲ್ಲಿ ತೊಡಗ್ತಾರೆ. ಅಂದರೆ ಒಂದು ಸಮೂಹದ ಸದಸ್ಯರ ವರ್ತನೆಗಳಲ್ಲಿ ಯಾವಾಗಲೂ ಕೂಡ ಹೋಲಿಕೆಗಳು ಕಂಡುಬರುತ್ತೆ. ಒಂದು ವೇಳೆ ಸದಸ್ಯರು ತಮಗಿಷ್ಟ ಬಂದ ರೀತಿಯಲ್ಲಿ ವರ್ತಿಸಿದರೆ ಸಮೂಹದ ಉದ್ದೇಶ ಅಥವಾ ಬೇಡಿಕೆ ಈಡೇರೋದಿಲ್ಲ. ಎಲ್ಲರೂ ತಮಗಿಷ್ಟ ಬಂದ ಹಾಗೆ ವರ್ತಿಸ್ಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿಯೂ ಬೇಡಿಕೆಗಳು ಈಡೇರೋದಿಲ್ಲ. ಹಾಗಾಗಿ ಒಂದು ಸಾಮಾನ್ಯವಾದ ಉದ್ದೇಶವನ್ನು ಇಟ್ಕೊಂಡಿರ್ತೇವೆ ಅಂದಮೇಲೆ ಆ ಉದ್ದೇಶವನ್ನು ಸಾಧಿಸಲಿಕ್ಕೋಸ್ಕರ ಎಲ್ಲರೂ ಕೂಡ ಸಾಮಾನ್ಯವಾಗಿ ಸಾಮಾನ್ಯ ಚಟುವಟಿಕೆಗಳಲ್ಲಿ ತೊಡಗಬೇಕಾಗುತ್ತೆ. ಒಂದು ವೇಳೆ ಕೆಲವು ಸದಸ್ಯರು ಆ ಒಂದು ಸಾಮಾನ್ಯ ಉದ್ದೇಶಗಳಿಗಾಗಿ ಕೆಲಸ ಮಾಡದೇ ಇದ್ದರೆ ಅವರನ್ನು ಭಿನ್ನಮತೀಯರು ಅಂತ ಕರೀತಾರೆ. ಅಂದರೆ ಬೇರೆಯ ಅಭಿಪ್ರಾಯಗಳನ್ನು ಹೊಂದಿದವರು ಅಂತ. ಉಳಿದವರಿಗಿಂತ ಭಿನ್ನವಾದ ಅಭಿಪ್ರಾಯವನ್ನು ಹೊಂದಿದವರು ಭಿನ್ನಮತೀಯರು ಅಂತ ಕರೀತಾರೆ. ಎಷ್ಟೋ ಸಲ ಸಮೂಹದ ಏಳಿಗೆಗಾಗಿ, ಸಮೂಹದ ಅಭಿವೃದ್ಧಿಗಾಗಿ ಭಿನ್ನಮತೀಯರನ್ನು ಸಮೂಹದ ಉಳಿದ ಸದಸ್ಯರು ಸಮೂಹದಿಂದ ತಿರಸ್ಕರಿಸ್ತಾರೆ ಅಥವಾ ಬಹಿಷ್ಕರಿಸ್ತಾರೆ ಅಥವಾ ಸಮೂಹದಿಂದ ಹೊರಗೂ ಕೂಡ ಹಾಕಿಬಿಡ್ತಾರೆ. ಯಾಕೆ ಅಂದರೆ ಒಕ್ಕಟ್ಟು ಬರದೆ ಹೋದರೆ ಸಮೂಹ ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಮೂಹದ ಏಳಿಗೆಗಾಗಿ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ ವ್ಯಕ್ತಿಯನ್ನು ಹೊರಗೆ ಹಾಕ್ತಾರೆ. ಹಾಗಾಗಿ ಸಮೂಹ ಅಂತಂದರೆ ಸಾಮಾನ್ಯವಾದ ವರ್ತನೆಗಳು, ಚಟುವಟಿಕೆಗಳು ಇರಲೇಬೇಕು ಅಂತ. ಇನ್ನು ಕೊನೆಯದಾಗಿ ಸಮೂಹದ ನಿರ್ಬಂಧನೆಗಳು, ಗ್ರೂಪ್ ರಿಸ್ಟ್ರಿಕ್ಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿ ಕ್ಯಾನ್ ಸೇ. ಪ್ರತಿಯೊಂದು ಸಮೂಹಕ್ಕೂ ಕೂಡ ತನ್ನದೇ ಆದಂತಹ ಕೆಲವೊಂದು ನಿಯಮಗಳು, ನಿರ್ಬಂಧನೆಗಳು, ಪರಂಪರೆಗಳು ಮತ್ತು ಕಾರ್ಯವಿಧಾನಗಳು ಇದ್ದೇ ಇರುತ್ತೆ. ಈ ಎಲ್ಲ ಸದಸ್ಯರು ಇವುಗಳನ್ನೆಲ್ಲ, ಈ ನಿಯಮಗಳನ್ನು, ನಿರ್ಬಂಧನೆಗಳನ್ನು, ಕಟ್ಟುಪಾಡುಗಳನ್ನು ಎಲ್ಲರೂ ಕೂಡ ತಪ್ಪದೇ ಪಾಲಿಸಬೇಕು. ಈ ರೀತಿ ನಿಯಮಗಳನ್ನು ಅನುಸರಿಸಿ ನಡೆಯೋದ್ರಿಂದ ಸಮೂಹದ ಸದಸ್ಯರಲ್ಲಿ ಏಕರೂಪದ ವರ್ತನೆಯನ್ನು ಕಾಣಬಹುದು. ಈ ನಿಯಮಗಳು ಮತ್ತು ನಿರ್ಬಂಧನೆಗಳು ಸಮೂಹದಲ್ಲಿಯ ಸದಸ್ಯರ ವರ್ತನೆಯನ್ನು ನಿಯಂತ್ರಿಸಿ ನಿರ್ದೇಶಿಸುತ್ತವೆ. ಹೀಗೆ ನಿಯಮಗಳಾಗಲಿ, ನಿರ್ಬಂಧನೆಗಳಾಗಲಿ, ಕಡ್ಡಾಯಗಳಾಗಲಿ ಇರದೇ ಹೋದರೆ ಸಮೂಹಗಳಲ್ಲಿ ಶಾಂತಿ, ಸುವ್ಯವಸ್ಥೆ ಇರೋದಿಲ್ಲ. ಯಾವುದೇ ನಿಯಮಗಳಿಲ್ಲ, ಯಾವುದೇ ಕಾಯ್ದೆ ಕಾನೂನುಗಳಿಲ್ಲ, ಯಾವುದೇ ಕಟ್ಟುಪಾಡುಗಳಿಲ್ಲ ಅಂದರೆ ಸದಸ್ಯರು ಸ್ವೇಚ್ಛಾಚಾರಿಗಳಾಗ್ಬಿಡ್ತಾರೆ, ತಮಗಿಷ್ಟ ಬಂದ ರೀತಿಯಲ್ಲಿ ವರ್ತಿಸ್ತಾರೆ. ಹಾಗಾಗಿ ಸಮೂಹದಲ್ಲಿ ಸುವ್ಯವಸ್ಥೆಯೂ ಉಳಿಯೋದಿಲ್ಲ, ಶಾಂತಿ ನೆಮ್ಮದಿಯೂ ಉಳಿಯೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸಮೂಹಕ್ಕೂ ಕೂಡ ತನ್ನದೇ ಆದಂತಹ ನಿಯಮಗಳು, ಕಾನೂನುಗಳು ಅತಿ ಅವಶ್ಯಕವಾಗಿ ಬೇಕು. ಸದಸ್ಯರು ಸ್ವೇಚ್ಛಾಚಾರಿಗಳಾಗಬಾರ್ದು ಅಂದರೆ ಖಂಡಿತವಾಗಿಯೂ ನಿಯಮಗಳು ಬೇಕೇ ಬೇಕು. ಹಾಗಾಗಿ ಸಮೂಹದಲ್ಲಿ ಕೆಲವೊಂದು ನಿಯಮಗಳನ್ನು, ನಿರ್ಬಂಧನೆಗಳನ್ನು ಇಟ್ಕೊಂಡಿರ್ತಾರೆ. ಇವು 6 ಸಮೂಹದ ಪ್ರಮುಖ ಗುಣಲಕ್ಷಣಗಳು. ನಮಸ್ಕಾರ.